ನಮಸ್ಕಾರ ಸ್ನೇಹಿತರೆ, ಧ್ವನಿ ಲೋಕಕ್ಕೆ ನಿಮಗೆಲ್ಲ ಸ್ವಾಗತ. ನಾವಿವತ್ತು 12ನೇ ತರಗತಿಯ ಗಣಿತ ಪಾಠ ಡಿಫರೆನ್ಷಿಯಬಿಲಿಟಿ ಮತ್ತು ಕಂಟಿನ್ಯೂಟಿ ಅಂತಕ್ಕಂತಹ ಅಧ್ಯಾಯದ ಮುಂದುವರಿದ ಭಾಗವನ್ನು ನೋಡೋದಂತೆ. ಈ ಭಾಗದಲ್ಲಿ ನಾವು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಅನ್ನು ನೋಡೋದಂತೆ. ಇಲ್ಲಿವರೆಗೂ ನಾವು ಒನ್ ಟೈಮ್ ಡಿಫರೆನ್ಷಿಯೇಷನ್ ಮಾಡ್ತಿದ್ವಿ, ಅಂದರೆ dy ಬೈ ಡಿ ಎಕ್ಸ್ ಅನ್ನು ಫೈಂಡ್ ಔಟ್ ಮಾಡ್ತಿದ್ವಿ. ಅರ್ಥ ಆಯ್ತಾ? dy ಬೈ ಡಿ ಟೀಟಾ, ಡಿ ಎಕ್ಸ್ ಬೈ ಡಿ ಟೀಟಾ, ಆಮೇಲೆ dy ಬೈ ಡಿ ಎಕ್ಸ್, ಈ ಥರ ನಾವು ಡಿಫ್ರೆನ್ಷಿಯೇಟ್ ಮಾಡ್ಕೊತ ಬಂದ್ವಿ. ಆದರೆ ಈ ಒಂದು ಪಾರ್ಟಲ್ಲಿ ಡಿಫ್ರೆನ್ಷಿಯೇಷನನ್ನು 2 ಟೈಮ್ಸ್ ಮಾಡ್ತೀವಿ. ಸೆಕೆಂಡ್ ಆರ್ಡರ್ ಅಂದರೆ ಫಸ್ಟ್ ಆರ್ಡರ್ ಡಿಫ್ರೆನ್ಷಿಯೇಷನ್ ಅಂದ್ರೇನು? ಡಿಫ್ರೆನ್ಷಿಯೇಟ್ ವಿತ್ ರಿಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡ್ತೀವಲ್ಲ, ಅದು ಫಸ್ಟ್ ಆರ್ಡರ್ ಅಂತ ಆಗ್ತದೆ. ಆಮೇಲೆ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ದನ್ನೇ ಇನ್ನೊಂದ್ಸತಿ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಅದಕ್ಕೆ ನಾವೇಂತ ಕರಿತೀವಿ? ಸೆಕೆಂಡ್ ಆರ್ಡರ್ ಡೆರಿವೇಟಿವ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಒಂದಿಷ್ಟು ಎಕ್ಸಾಂಪಲ್ಸ್ಗಳಿದ್ದಾವೆ, ಒಂದೊಂದು ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊತ ಹೋಗೋಣಂತೆ, ನಿಮ್ಗೆ ಅರ್ಥ ಆಗ್ತದೆ. ಓಕೆ, ಎಕ್ಸಾಂಪಲ್ ನಂಬರ್ 38 ಅಂತ ಇದೆ ನೋಡಿರಿ, ಪೇಜ್ ನಂಬರ್ 182, ಎಕ್ಸಾಂಪಲ್ ನಂಬರ್ 38. ಆಮೇಲೆ ಈ ಒಂದು ಸೆಕೆಂಡ್ ಆರ್ಡರ್ ಡೆರಿವೇಟಿವ್ನ ನಾವು ಏನಂತ ರಿಪ್ರೆಸೆಂಟ್ ಮಾಡ್ತೀವಿ ಅಂದರೆ d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೈರ್ ಅಂತೀವಿ ನಾವು. ಡಿ ಸ್ಕ್ವೈರ್ ವೈ ಅಂತಂದ್ರೆ ಹಿಡಿತದ, d2y ಅಂತ ಹೇಳ್ತೀನಿ. ಸೆಕೆಂಡ್ ಆರ್ಡರ್ದಲ್ಲ 2 ಅಂತ ಹೇಳ್ತೀನಿ. d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೈರ್ ಅಂತ ಅನ್ಬೋದು, ಇಲ್ಲ ಅಂತಂದರೆ y ಡಬಲ್ ಡ್ಯಾಶ್ ಅನ್ಬೋದು, ಇಲ್ಲ ಅಂತಂದರೆ ಇನ್ನೊಂದು ನೇಮ್ ಕೊಟ್ಟಿದ್ದಾರೆ ಡಿ ಸ್ಕ್ವೈರ್ ಅಂತ ನೇಮ್ ಕೊಟ್ಟಿದ್ದಾರೆ. ಓಕೆ, ನಾವು ಇದರಲ್ಲಿ ನಾನು ಇದನ್ನು ಯೂಸ್ ಮಾಡ್ತೀನಿ, ಆಮೇಲೆ ಇದನ್ನು ಕೂಡ ಯೂಸ್ ಮಾಡ್ಬೋದು ಕೆಲವೊಂದು ಸಮಯದಲ್ಲಿ. y ಡಬಲ್ ಡ್ಯಾಶ್, ಇಲ್ಲ ಅಂತಂದರೆ y2 ಅಂತಲೂ ಕೂಡ ಬರಿಬೋದು. y1 ಅಂತಂದರೆ dy ಬೈ ಡಿ ಎಕ್ಸ್, y2 ಅಂತಂದರೆ d2y ಬೈ ಡಿ ಎಕ್ಸ್ ಸ್ಕ್ವೇರ್. ಅರ್ಥ ಆಯ್ತಾ? ಮೊದಲು ಇದನ್ನು ಉಪಯೋಗ ಮಾಡ್ತೀನಂತೆ, ಮಧ್ಯದಲ್ಲಿ ಯಾವುದಾದ್ರೂ ಸಮಯದಲ್ಲಿ ಇದನ್ನು ಉಪಯೋಗ ಮಾಡೋಂಥ, ಇದನ್ನು ಮಾಡೋಂಥ, ಇದನ್ನು ಬೇಡ. ಓಕೆ, ಎಕ್ಸಾಂಪಲ್ ನಂಬರ್ 38. ಎಕ್ಸಾಂಪಲ್ ನಂಬರ್ 38. Find d2y by dx square. Find d2y divided by dx square. And the question is y is equal to x cube plus tan x. x cube plus tan x. ಇದು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಏನು ಡಿಫ್ರೆನ್ಷಿಯೇಟ್ ಮಾಡೋಣ? ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬರೋಣ. ಅವು y ಇದ್ದೇನಾಗ್ತದೆ? dy ಬೈ ಡಿ ಎಕ್ಸ್ ಆಗ್ತದೆ. ಇಸ್ ಈಕ್ವಲ್ ಟು 3x ಸ್ಕ್ವಯರ್. ಎಕ್ಸ್ ಕ್ಯೂಬ್ ಇದ್ದಿದ್ದು 3x ಸ್ಕ್ವಯರ್ ಪ್ಲಸ್ ಟ್ಯಾನ್ ಎಕ್ಸ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಸೆಕೆಂಡ್ ಸ್ಕ್ವಯರ್ ಎಕ್ಸ್ ಅಂತ ಬರ್ತದೆ. ಓಕೆ, ಇದನ್ನೇನು ಮಾಡೋಣ ಅಂತಂದರೆ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಡಿಫ್ರೆನ್ಷಿಯೇಟ್ ಅಗೇನ್ with respect to x on both sides, on both sides, on both sides. Next dy by dx ಅನ್ನು ಅಗೇನ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಏನಾಗ್ತದ್ರಪ್ಪ? d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವೈರ್ ಅಂತ ಬರ್ತದೆ. ಇಸ್ ಈಕ್ವಲ್ ಟು 3 ಇಂಟು ಎಕ್ಸ್ ಸ್ಕ್ವೈರನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಅಂತ ಬರ್ತದೆ. ಪ್ಲಸ್ ಸೆಕೆಂಡ್ ಸ್ಕ್ವಯರ್ ಅಂದರೆ ಎಕ್ಸ್ ಸ್ಕ್ವಯರ್ ಅಂದಂಗೆ, ಇದು ಎಕ್ಸ್ ಸ್ಕ್ವಯರನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x, ಎಕ್ಸ್ ಅಂದ್ರೇನು? ಸೆಕೆಂಡ್ ಎಕ್ಸ್ ಅಂತ ಬಂತು. ಇಂಟು dy ಬೈ ಡಿ ಎಕ್ಸ್, dy ಬೈ ಅಂತಂದರೆ ಡಿ ಬೈ ಡಿ ಎಕ್ಸ್ ಆಫ್ ಸೆಕೆಂಡ್ ಎಕ್ಸ್, ಅದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಾಗ್ತದೆ. ನೋಡಿರಿ, ಎಕ್ಸ್ ಸ್ಕ್ವಯರ್ ಇದು, ಎಕ್ಸ್ ಸ್ಕ್ವಯರ್ ಅಂದರೆ ಸೆಕೆಂಡ್ ಸ್ಕ್ವಯರ್, ಸೆಕೆಂಡ್ ಅಂದರೆ ಎಕ್ಸ್ ಅಂತ ತಿಳ್ಕೊಳ್ಳೋಣ. ಎಕ್ಸ್ ಸ್ಕ್ವಯರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಅಂತ ಬಂತು. ನೆಕ್ಸ್ಟ್ 2x ಅಂತಂದ್ರೆ ಏನಿಲ್ಲಿ? ಎಕ್ಸ್ ಅಂದ್ರೇನು? 2 ಬಂತು, ಎಕ್ಸ್ ಅಂದರೆ ಸೆಕೆಂಡ್ ಎಕ್ಸ್ ಅಂತ. ಇದನ್ನು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಚೈನ್ ರೂಲ್ ಅಪ್ಲೈ ಮಾಡಬೇಕು. ಹಾಗಾಗಿ d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್ ಇಸ್ ಈಕ್ವಲ್ ಟು 3 2s 6x ಪ್ಲಸ್ 2 ಇಂಟು ಸೆಕೆಂಡ್ ಎಕ್ಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್, ಸೆಕೆಂಡ್ ಎಕ್ಸ್ ಇಂಟು ಟ್ಯಾನ್ ಎಕ್ಸ್ ಅಂತ ಬರೋಣ. Therefore d2y divided by dx square is equal to 6x 2 into second square x into tan x ಅಂತ ಬಂತು. This is the required solution. ಎಷ್ಟನೇ ಕ್ವಶನ್ ಇದು? 38th ಕ್ವಶನನ್ನು ನಾವು ಮಾಡಿದ್ವಿ. ನೆಕ್ಸ್ಟ್ ಬರೋದು 39th ಕ್ವಶನ್, ಇಂಪಾರ್ಟೆಂಟ್ ಕ್ವಶನ್ ಇದು. ಇಲ್ಲೇನಿದೆ 39th ಕ್ವಶನಲ್ಲಿ? ಗಿವನ್ ಕೊಟ್ಟಿದ್ದಾರೆ. ಏನು ಕ್ವಶನ್ ಕೊಟ್ಟಿದ್ದಾರೆ? y ಇಸ್ ಈಕ್ವಲ್ ಟು a sin x ಪ್ಲಸ್ b cos x, ದೆನ್ ಪ್ರೂವ್ ದ್ಯಾಟ್ ಅಂತ ಕೊಟ್ಟಿದ್ದಾರೆ. ಪ್ರೂವ್ ದ್ಯಾಟ್ ಏನು ಪ್ರೂವ್ ಮಾಡಬೇಕಿಲ್ಲಿ? d2y ಡಿವೈಡೆಡ್ ಬೈ ಡಿ ಎಕ್ಸ್ ಸ್ಕ್ವಯರ್
ಪ್ಲಸ್ ವೈ ಇಸ್ ಈಕ್ವಲ್ ಟು 0 ಅಂತ ಪ್ರೂವ್ ಮಾಡಬೇಕು. ಈ ಥರ ಪ್ರೂವ್ ಮಾಡಬೇಕು ಅಂತಂದರೆ ಗಿವನ್ ಏನು ಕ್ವಶನ್ ಇದೆಯಲ್ಲ ಅದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಏನಿದೆಪ್ಪ ಕ್ವಶನ್ ಅದು? y ಇಸ್ ಈಕ್ವಲ್ ಟು a sin x ಪ್ಲಸ್ b cos x. y ಇಸ್ ಈಕ್ವಲ್ ಟು a sin x ಪ್ಲಸ್ ಕ್ಯಾಪಿಟಲ್ ಲೆಟರ್ ಎ ಇದೆಯಾ? ಕ್ಯಾಪಿಟಲ್ ಲೆಟರ್ a sin x ಪ್ಲಸ್ b cos x. Equation number 1. This is the solution. Okay. Next, differentiate with equation number 1 with respect to x on both sides. y ಇದ್ದಿದ್ದು y dash ಅಂತ ಬರಿಬೋದು, ಇಲ್ಲ ಅಂತಂದರೆ d2y divided by dx square ಅಂತ ಬರಿಬೋದು. ಅವ್ರು ಆಲ್ರೆಡಿ ಏನು ಕೊಟ್ಟಿದ್ದಾರೆ? d2y by dx square plus y is equal to 0 ಎಂದು ಸಾಧಿಸಿ ಪ್ರೂವ್ ಅಂತ ಮಾಡ್ಬೇಕಂತೆ. ದೆನ್ y ಇದ್ದಿದ್ದು d2y by ಡೈರೆಕ್ಟಾಗಿ ಬರ್ತೀನಿ ನಾನು. ಇನ್ನು ಒನ್ ಟೈಮ್ ಡಿಫ್ರೆನ್ಷಿಯೇಟ್ ಮಾಡ್ತೀವಲ್ಲ ರೀ, ಅಂದರೆ ಏನು ಬರೀಬೇಕು ನಾವಿಲ್ಲಿ? dy by dx ಅಷ್ಟೇ ಬರೀಬೇಕು. ಮಿಸ್ ಆಗೈತಿ. y ಇದ್ದಿದ್ದು dy by dx ಅಂತ ಬರ್ದ್ವಿ ಇಸ್ ಈಕ್ವಲ್ ಟು a ಆಸ್ ಇಟ್ ಈಸ್ ಇಟ್ವಿ sin x ಡಿಫ್ರೆನ್ಷಿಯೇಟ್ ಮಾಡಿದ್ರೆ cos x ಅಂತ ಬಂತು, ಪ್ಲಸ್ b ಆಸ್ ಇಟ್ ಈಸ್ ಇಟ್ವಿ cos x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ sin x ಅಂತ ಬಂತು. ದೇರ್ ಫೋರ್ dy ಡಿವೈಡೆಡ್ ಬೈ dx ಇಸ್ ಈಕ್ವಲ್ ಟು a cos x ಮೈನಸ್ b sin x ಅಂತ ಬಂತು. ನೆಕ್ಸ್ಟ್ ಅಗೇನ್ ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. ದೆನ್ d2y ಡಿವೈಡೆಡ್ ಬೈ dx ಸ್ಕ್ವೇರ್ ಇಸ್ ಈಕ್ವಲ್ ಟು a ಆಸ್ ಇಟ್ ಈಸ್ cos x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ sin x ಅಂತ ಬರ್ತದೆ, ಮೈನಸ್ b ಆಸ್ ಇಟ್ ಈಸ್ sin x ಡಿಫ್ರೆನ್ಷಿಯೇಟ್ ಮಾಡಿದ್ರೆ cos x ಅಂತ ಬರ್ತದೆ. Therefore, d2y divided by dx square is equal to minus ಕಾಮನ್ ತೆಗಿತೀನಿ. ಮೈನಸ್ ಕಾಮನ್ ತೆಗೆದಾಗ ಏನಾಗ್ತದೆ ಬ್ರಾಕೆಟ್ ಒಳಗಡೆ? a sin x ಮೈನಸ್ ಹೊರಗೆ ತೆಗೆದ್ರೆ ಪ್ಲಸ್ b cos x ಅಂತ ಬಂತು. ದಿಸ್ ಇಂಪ್ಲೈಸ್ d2y divided by dx square is equal to minus, ಇದು ಏನಿದೆ ನೋಡ್ರಿ, ಇಕ್ವೇಷನ್ ನಂಬರ್ 1 ಸೇಮ್ ಇದೆಯಾ? From equation number 1 a sin x plus b cos x is equal to y ಅಂತ ಇದೆ. ಓಕೆ, ಫ್ರಮ್ ಇಕ್ವೇಷನ್ ನಂಬರ್ 1 ಅಂತ ಬರೋಣ. ಮೈನಸ್ y ಈ ಕಡೆ ಬಂದಾಗ ಏನಾಗ್ತದಪ್ಪ? ಪ್ಲಸ್ y ಆಗ್ತದೆ. ಅಂದರೆ ದೇರ್ ಫೋರ್ d2y ಡಿವೈಡೆಡ್ ಬೈ dx ಸ್ಕ್ವಯರ್ ಪ್ಲಸ್ y ಇಸ್ ಈಕ್ವಲ್ ಟು 0. ಯಾಕೆ? ಮೈನಸ್ y ಇದೆ, ಪ್ಲಸ್ y ಈ ಕಡೆ ಬಂದಾಗ ಇಲ್ಲಿ ಏನು ಉಳಿಲಿಲ್ಲ ಅಂದರೂ 0 ಅಂತ ಉಳಿತದ. ಹೆನ್ಸ್ ಪ್ರೂವ್ಡ್ ಅಂತ ನಾವು ಬರಿಬೋದು. ದಿಸ್ ಇಸ್ ದ ಎಕ್ಸಾಂಪಲ್ ನಂಬರ್ 38. 39th ಎಕ್ಸಾಂಪಲ್ ಕೂಡ ಒಂದು ಒಳ್ಳೆ ಎಕ್ಸಾಂಪಲ್ ಅಂತ ನಾವು ಹೇಳ್ತೀವಿ. ಎಕ್ಸಾಂಪಲ್ y is equal to 3e to the power of 2x plus 2e to the power of 3x, then prove that d2y by dx square minus 5 into dy by dx ಪ್ಲಸ್ 6y is equal to 0 ಅಂತ ಇದೆ. ಫಸ್ಟ್ ಏನು ಮಾಡೋಣ, ಇದನ್ನು 2 ಟೈಮ್ಸ್ ಡಿಫರೆನ್ಷಿಯೇಟ್ ಮಾಡೋಣಂತೆ. ಅದಕ್ಕಿಂತ ಮುಂಚೆ ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೋತೀನಿ. ಡಿಫರೆನ್ಷಿಯೇಟ್ ಇಕ್ವೇಷನ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ದೆನ್ y ಇದ್ದಿದ್ದು dy by dx ಅಂತ ಆಗ್ತದೆ ಇಸ್ ಈಕ್ವಲ್ ಟು 3 ಇಂಟು e ಟು ದಿ ಪವರ್ ಆಫ್ 2x ಡಿಫರೆನ್ಷಿಯೇಟ್ ಮಾಡಿದ್ರೆ e ಟು ದಿ ಪವರ್ ಆಫ್ 2x ಬರ್ತದೆ. ಯಾಕೆ? e ಟು ದಿ ಪವರ್ ಆಫ್ x ಡಿಫರೆನ್ಷಿಯೇಟ್ ಮಾಡಿದ್ರೆ e ಟು ದಿ ಪವರ್ ಆಫ್ x ಬರ್ತದೆ. e ಟು ದಿ ಪವರ್ ಆಫ್ 2x ಡಿಫರೆನ್ಷಿಯೇಟ್ ಮಾಡೋಣ, e ಟು ದಿ ಪವರ್ ಆಫ್ 2x ಬರ್ತದೆ. ಇಂಟು 2x ಅನ್ನು ಡಿಫರೆನ್ಷಿಯೇಟ್ ಮಾಡಬೇಕಲ್ಲಪ್ಪ, ಇಲ್ಲಿ ಚೈನ್ ರೂಲ್ ಅಪ್ಲೈ ಮಾಡಬೇಕು. 2x ಡಿಫರೆನ್ಷಿಯೇಟ್ ಮಾಡಿದ್ರೆ 2 ಅಂತ ಬರ್ತದೆ. 2x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ರೆ 2 ಅಂತ ಬರ್ತದೆ. ಪ್ಲಸ್ 2 ಇಂಟು e ಟು ದಿ ಪವರ್ ಆಫ್ 3x ಇಂಟು 3x ಡಿಫರೆನ್ಷಿಯೇಟ್ ಮಾಡಿದ್ರೆ 3 ಅಂತ ಬಂತು. ದೇರ್ ಫೋರ್ dy ಬೈ dx ಇಸ್ ಈಕ್ವಲ್ ಟು 3 ಇಂಟು 2 6 e to the power of 2x plus 6 e to the power of 3x ಅಂತ ಬರೀತೇನೆ. ನಂತರ ಡಿಫರೆನ್ಷಿಯೇಟ್ ಅಗೇನ್ ವಿತ್ ರೆಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್, ದೆನ್ d2y divided by dx square is equal to 6 into e to the power of 2x into 2 plus 6 into e to the power of 3x into 3. ಯಾಕೆ? 3x ಅನ್ನು ಡಿಫರೆನ್ಷಿಯೇಟ್ ಮಾಡಿದ್ವಿ. ದೇರ್ ಫೋರ್ d2y divided by dx square is equal to 6 to z 12 e to the power of 2x plus 18 e to the power of 3x ಅಂತ ಬಂತು. ಬೇಕಾದ್ರೆ ಇದನ್ನು ಇಕ್ವೇಷನ್ ನಂಬರ್ 1 ಅಂತ ಅಲ್ಲಿ ತೊಗೊಂಡಿದ್ವ, ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ನಾವು ಈಗೇನು ಮಾಡಬೇಕು, ಇದನ್ನು ಬರ್ಕೊಳ್ಳೋಣ ಅಂತ.
ನಾವು ಬರೆದು d2y ಬೈ ಬರೆದಿದ್ದೀನಿ ಅಂತ ತಿಳ್ಕೊಂಬಿಡ್ರಿ. ಇದನ್ನೇ ಬರಬೇಕಾಗ್ತದೆ. ನೆಕ್ಸ್ಟ್ ಬರೋದು ಸ್ಟೆಪ್ಪು d2y ಬೈ dx ಸ್ಕ್ವೇರ್ ಏನು ಬಂದಿದೆ ಆನ್ಸರು ಬರೀರಿ. ಏನಿದೆ 12 e ಟು ದಿ ಪವರ್ ಆಫ್ 2x ಪ್ಲಸ್ 18 e ಟು ದಿ ಪವರ್ ಆಫ್ 3x ಅಂತ ಇದೆ. ಇದು d2y ಬೈ dx ಸ್ಕ್ವೇರ್ ಮೈನಸ್ 5 ಇಂಟು dy ಬೈ dx ಏನು ಬಂದಿತ್ತು ನೋಡ್ರಿ. ಇದನ್ನು ತಗೊಳ್ರಿ, ಮತ್ತೆ ಇದನ್ನು 3 ಅಂತ ತಗೋಣ, ಇದನ್ನು ಇಕ್ವೇಷನ್ ನಂಬರ್ 2 ಅಂತ ತಗೋಣ. dy ಬೈ dx ಏನು ಬಂದಿದೆ 5 ಇನ್ ಬ್ರಾಕೆಟ್ 6 e ಟು ದಿ ಪವರ್ ಆಫ್ 2x ಪ್ಲಸ್ 6 e ಟು ದಿ ಪವರ್ ಆಫ್ 3x ಅಂತ ಇದೆ. ಇದು dy ಬೈ dx ಆಯಿತು. ನೆಕ್ಸ್ಟ್ ಪ್ಲಸ್ 6 ಇಂಟು y ಅಂತಂದ್ರೆ ಏನಿದೆ 3 e ಟು ದಿ ಪವರ್ ಆಫ್ 2x ಪ್ಲಸ್ 2 e ಟು ದಿ ಪವರ್ ಆಫ್ 3x ಇಸ್ ಈಕ್ವಲ್ ಟು 0 ಬರ್ತದೋ ಏನಿಲ್ಲೋ ಅಂತ ಚೆಕ್ ಮಾಡೋಣ. ಓಕೆ, 12 e ಟು ದಿ ಪವರ್ ಆಫ್ 2x ಪ್ಲಸ್ 18 e ಟು ದಿ ಪವರ್ ಆಫ್ 3x ಮೈನಸ್ 30 e ಟು ದಿ ಪವರ್ ಆಫ್ 2x ಪ್ಲಸ್ ಇಂಟು ಮೈನಸ್ ಮೈನಸ್ 30 e ಟು ದಿ ಪವರ್ ಆಫ್ 3x ಪ್ಲಸ್ 6 3s 18 e ಟು ದಿ ಪವರ್ ಆಫ್ 2x ಪ್ಲಸ್ 12 e ಟು ದಿ ಪವರ್ ಆಫ್ 3x ಈಕ್ವಲ್ ಟು 0. ನೆಕ್ಸ್ಟ್ 12 e ಟು ದಿ ಪವರ್ ಆಫ್ 2x 18 e ಟು ದಿ ಪವರ್ ಆಫ್ 2x ಅಂದರೆ ಏನಾಗ್ತದಪ್ಪ 30 e ಟು ದಿ ಪವರ್ ಆಫ್ 2x ಆಯ್ತು. 18 e ಟು ದಿ ಪವರ್ ಆಫ್ 3x 12 e ಟು ದಿ ಪವರ್ ಆಫ್ 3x ಅಂದರೆ ಪ್ಲಸ್ 30 e ಟು ದಿ ಪವರ್ ಆಫ್ 3x ಮೈನಸ್ 30 e ಟು ದಿ ಪವರ್ ಆಫ್ 2x ಮೈನಸ್ 30 e ಟು ದಿ ಪವರ್ ಆಫ್ 3x ಈಸ್ ಈಕ್ವಲ್ ಟು 0. ಕ್ಯಾನ್ಸಲ್ 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 30 ಅದಲ್ಲ ಕ್ಯಾನ್ಸಲ್ ಈಸ್ ಈಕ್ವಲ್ ಟು 0 ಈಸ್ ಈಕ್ವಲ್ ಟು 0. ದೇರ್ ಫೋರ್ ಹೆನ್ಸ್ ಪ್ರೂವ್ಡ್ ಅಂತ ಬರೆಯಣಂತೆ. ಹೆನ್ಸ್ proved. This is the example number 40. Example 41, very important example. If y is equal to sine inverse of x, then show that 1 minus x square d2y by dx square minus x into dy by dx is equal to 0 ಅಂತ prove ಮಾಡಬೇಕು. First of all, we have to take it as equation number 1. Differentiate equation number 1 with respect to x. y ದಿದ್ದು dy by dx ಅಂತ ಆಯಿತು is equal to sin inverse of x differentiation 1 divided by under root of 1 minus x square ಅಂತ ಆಯಿತು. ಇದು ಡಿವಿಷನ್ ಇದೆ, ಈ ಕಡೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಗ್ತದೆ. ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ dy by dx is equal to 1 ಅಂತ ಬಂತು. ಅಗೇನ್ ಡಿಫ್ರೆನ್ಶಿಯೇಟ್ ವಿತ್ ರೆಸ್ಪೆಕ್ಟ್ ಟು x on both sides. Then ಇದು u into v ಫಾರ್ಮುಲಾ ಇದೆ ನೆನಪಿರಲಿ. u into v, u as it is ಇಟ್ಟು v ಡಿಫ್ರೆನ್ಶಿಯೇಟ್ ಮಾಡೋಣಂತೆ. ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು ಡಿ ಬೈ ಡಿ ಎಕ್ಸ್ ಆಫ್ dy by dx ಪ್ಲಸ್ dy by dx as it is differentiation of under root of 1 minus x square is equal to 1 differentiate ಮಾಡಿದ್ರೆ 0 ಬರ್ತದೆ. Then under root of 1 minus x square differentiation of dy by dx ಏನಾಗ್ತದೆ d2y divided by dx square. differentiation ಮಾಡಿದ್ದಕ್ಕೆ ಇನ್ನೊಂದು ಸ್ವಲ್ಪ differentiate ಮಾಡಿದ್ರೆ ಡಬಲ್ ಆರ್ಡರ್ ಸೆಕೆಂಡ್ ಆರ್ಡರ್ ಡೆರಿವೇಟಿವ್ಸ್ ಬಂತು. ಪ್ಲಸ್ dy by dx into differentiation of root ಅಂದರೆ 1 divided by
2 ರೂಟ್ ಅಂತ ಬರ್ತದೆ. 1 ಡಿವೈಡೆಡ್ ಬೈ 2 ರೂಟ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇರಂತೆ ಇಂಟು 1 ಮೈನಸ್ ಎಕ್ಸ್ ಸ್ಕ್ವೇರ್ನು ಡಿಫ್ರೆನ್ಷಿಯೇಟ್ ಮಾಡ್ಬೇಕು, ನೆನಪಿರಲಿ. ರೂಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಇದು ಬಂತು. ಆಮೇಲೆ 1 ಮೈನಸ್ ಎಕ್ಸ್ ಸ್ಕ್ವೇರ್ 1 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರ್ತದೆ. ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ 2x ಅಂತ ಬರ್ತದೆ. ಮೈನಸ್ 2x ಅಂತ ಬರ್ತದೆ ಈಸ್ ಈಕ್ವಲ್ ಟು 0. ದೆನ್ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವಯರ್ d2y ಡಿವೈಡೆಡ್ ಬೈ dx ಸ್ಕ್ವಯರ್ plus into minus minus 2 cancel, then dy divided by dx in bracket x divided by under root of 1 minus x square is equal to 0. ನೋಡ್ರಿ ಇಲ್ಲಿ ಡಿವಿಷನ್ ಏನದ 1 ಬೈ ಎಕ್ಸ್ ಸ್ಕ್ವೇರ್ ಅದ, ಇಲ್ಲಿ ಡಿವಿಷನ್ ಏನೂ ಇಲ್ಲ. ಕ್ರಾಸ್ ಮಲ್ಟಿಪ್ಲೈ ಮಾಡೋಂತ, ಇದು ಮಲ್ಟಿಪ್ಲೈ ಮಾಡೋಣ, ಆ ಕಡೆ ಮಲ್ಟಿಪ್ಲೈ ಮಾಡೋಂತ. ದೇರ್ ಫೋರ್ ಏನಾಗುತ್ತೆ ಅವಾಗ under root of 1 minus x square the whole square d2y by dx square minus dy by dx into x whole divided by under root of 1 minus x square is equal to 0. ಏನು ಮಾಡಿದ್ವಿ ನಾವು ಇಲ್ಲಿ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದೆ, ಆಮೇಲೆ ಅಂಡರ್ ರೂಟ್ ಆಫ್ 1 ಮೈನಸ್ ಎಕ್ಸ್ ಸ್ಕ್ವೇರ್ ದಿ ಹೋಲ್ ಸ್ಕ್ವೇರ್ ಅಂತ ಬಂತು. ದೆನ್ d2y by dx ಸ್ಕ್ವೇರ್ ಮೈನಸ್ dy by dx ಇಂಟು ಎಕ್ಸ್ ಅಂತ ಬರೆದ್ವಿ. ಹೋಲ್ ಡಿವೈಡೆಡ್ ಬೈ LCM ತೆಗೆದಿದ್ವಿ. ಈಗ ನೆಕ್ಸ್ಟ್ ಡಿವಿಷನ್ ಈ ಕಡೆ ಬಂದಾಗ ಮಲ್ಟಿಪ್ಲಿಕೇಶನ್ ಆಗಿ 0 ಆಗಿ ಹೋಗ್ಬಿಡ್ತದ. ಇದು ಸ್ಕ್ವೇರ್ ರೂಟ್ ಕ್ಯಾನ್ಸಲ್. 1 ಮೈನಸ್ ಎಕ್ಸ್ ಸ್ಕ್ವೇರ್ ಇಂಟು d2y by dx ಸ್ಕ್ವೇರ್ then minus x into dy by dx is equal to 0. This is the required solution, hence proved anta navu. Exercise number 5.7. First question, find the second order derivatives of y is equal to x square plus 3x plus 2 ಅಂತ ಇದೆ. y ಅಂತ ಅವರು ಕೊಟ್ಟಿಲ್ಲ, ನಾನು ತಗೊಂಡಿದ್ದೀನಿ. y is equal to x square plus 3x plus 2. ಇದನ್ನು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು x ಅಂತ ಮಾಡಿದಾಗ y ಇದ್ದಿದ್ದು dy by dx ಅಂತ ಆಗ್ತದೆ ಇಸ್ ಈಕ್ವಲ್ ಟು x ಸ್ಕ್ವೇರ್ ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2x ಆಗ್ತದೆ, ಪ್ಲಸ್ 3x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 3 ಅಂತ ಬರ್ತದೆ, ಪ್ಲಸ್ 2 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಬರ್ತದೆ. ಅದನ್ನು ಬರೆಯುವ ಅವಶ್ಯಕತೆ ಇಲ್ಲ. ಅಗೇನ್ ಡಿಫ್ರೆನ್ಷಿಯೇಟ್, ಇನ್ನೊಂದು ಸ್ವಲ್ಪ ಏನು ಮಾಡೋಣ ಅಂತಂದರೆ ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಿದಾಗ ನೆಕ್ಸ್ಟ್ dy by dx ಇದು ಏನಾಗ್ತದೆ d2y ಡಿವೈಡೆಡ್ ಬೈ dx ಸ್ಕ್ವಯರ್ ಇಸ್ ಈಕ್ವಲ್ ಟು 2x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 2 ಅಂತ ಬರ್ತದೆ, ಪ್ಲಸ್ 3 ಡಿಫ್ರೆನ್ಷಿಯೇಟ್ ಮಾಡಿದ್ರೆ 0 ಅಂತ ಬರ್ತದೆ. ದಿಸ್ ಈಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್, ದಟ್ ಈಸ್ d2y by dx ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಅಂತ ಬಂತು. ಸೆಕೆಂಡ್ ಕ್ವಶನ್, y is equal to x to the power of 20. Equation number 1, differentiate equation number 1 with respect to x on both sides. Then y ಇದ್ದಿದ್ದು d2y by dx square is equal to 20 into x to the power of 20 minus 1, that is ಏನಪ್ಪ 19 ಅಂತ ಬರ್ತದೆ. ಕರೆಕ್ಟ್ ಫಾರ್ಮುಲಾ ಗೊತ್ತೈತೆ ನಿಮ್ಗೆ. x to the power of n ಅಂತಂದ್ರೆ n into x to the power of n minus 1 ಅಂದರೆ 20 into 20 minus 1 19 ಅಂತ ಬಂತು. ಅಗೇನ್ ಈಗೇನು ಮಾಡೋಣ ಡಿಫ್ರೆನ್ಷಿಯೇಟ್ ಮಾಡೋಣಂತೆ. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಆನ್ ಬೋತ್ ಸೈಡ್ಸ್. d2y divided by dx square is equal to 20 into 19 into x to the power of 18. Then d2y divided by dx square is equal to 2 19s 38, 1 0 ಕೊಡೋಣಂತೆ x to the power of 18. This is the required solution for the question number 2. ನೆಕ್ಸ್ಟ್ ಥರ್ಡ್ ಕ್ವಶನ್, y is equal to ಅಂತ ಇದೆ. ಇದು ಸ್ವಲ್ಪ ಲೆಂಗ್ದಿ ಆಗ್ತದೆ, ಹಾಗಾಗಿ ಸ್ವಲ್ಪ ಅಳಗಿಸ್ಬಿಡೋಣ. ಇದಿಷ್ಟು y is equal to x cos x ಅಂತ ಇದೆ. y is equal to x cos x. y is equal to x cos x, equation number 1. Differentiate equation number 1 with respect to x on both sides. y ಇದ್ದಿದ್ದು dy by dx is equal to x as it is. Differentiation of cos x is minus sin x plus cos x as it is. Differentiation of x is 1 ಅಂತ ಬಂತು. Then dy by dx is equal to minus x sin x plus cos x ಅಂತ ಬಂತು. ಇದನ್ನು ಡಿಫ್ರೆನ್ಷಿಯೇಟ್ ಮಾಡೋಂಥ ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು
again differentiate with respect to x on both sides, then u into v formula x as it is sin differentiate ಮಾಡಿದ್ರೆ cos x ಬಂತು plus sin as it is ಆಮೇಲೆ x differentiate ಮಾಡಿದ್ರೆ 1 ಅಂತ ಬಂತು plus cos x ಅನ್ನು differentiate ಮಾಡಿದ್ರೆ minus sin x ಅಂತ ಬಂತು. Then d2y divided by dx square is equal to minus x cos x minus sin x minus sin x ಅಂತ ತಗೊಳ್ಳೋಣ. Then d2y divided by dx square is equal to minus x cos x minus 2 sin x. ಯಾಕ ಎರಡು ಮೈನಸ್ ಸೈನ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಅಂದರೆ ಮೈನಸ್ 2 sin x ಅಂತ ಬಂತು. ದಿಸ್ ಇಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್ ಫಾರ್ ದಿ ಕ್ವಶನ್ ನಂಬರ್ 3. Next we will be moving on to the fourth question. y is equal to log x ಅಂತ ಇದೆ. ಇದನ್ನ equation number 1 ತಗೊಳ್ಳೋಣ. Differentiate equation number 1 with respect to x ಅಂತ ಮಾಡಿದಾಗ y ಇದ್ದಿದ್ದು dy by dx is equal to log x ಇದ್ರೆ 1 by x ಅಂತ ಆಯಿತು. ಅಗೇನ್ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಅಂದಾಗ d2y divided by dx square is equal to 1 by x ಡಿಫ್ರೆನ್ಷಿಯೇಟ್ ಮಾಡಿದ್ರೆ minus 1 by x square. ಇದನ್ನ ಫಾರ್ಮುಲಾ ಹೇಳಿದ್ದೆ ನಿಮಗೆ. 1 by x ಡಿಫ್ರೆನ್ಷಿಯೇಷನ್ ಏನಾಗ್ತದೆ minus 1 by x square. Then this is equation number 1. Question number 5, y is equal to x cube log x. Differentiate equation number 1 with respect to x on both sides. dy divided by dx is equal to x cube as it is into differentiation of log x is 1 by x plus log x as it is into differentiation of x cube is 3x square. Next cancel, ಇಲ್ಲಿ ಸ್ಕ್ವೇರ್ ಆಯಿತು. dy by dx is equal to x square plus 3x square log x. Next again differentiate with respect to x on both sides. d2y divided by dx square is equal to x square ಇದ್ದಿದ್ದು 2x ಅಂತ ಆಗ್ತದೆ plus 3 into x square ಇದ್ದಿದ್ದು ಏನಾಗ್ತಪ್ಪ 2x ಅಂತ ಆಗ್ತದೆ ಇಂಟು ವೇಟ್ ಮಾಡಿರಿ ಇಲ್ಲಿ ಏನು ಮಾಡ್ಬೇಕು ನಾನು x ಸ್ಕ್ವೇರ್ ಇದ್ದಿದ್ದು 2x ಅಂತ ಆಯಿತು. ಇಲ್ಲಿ u ಇಂಟು ವಿ ಫಾರ್ಮುಲಾದ u ಆ್ಯಸ್ ಇಟ್ ಈಸ್ ಇಡ್ತೀನಿ ಅಂದರೆ 3x ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಲಾಗ್ ಎಕ್ಸ್ ಮಾಡ್ತೀನಿ 1 by x ಅಂತ ಬರ್ತದೆ ಪ್ಲಸ್ ಲಾಗ್ ಎಕ್ಸ್ ಆ್ಯಸ್ ಇಟ್ ಈಸ್ ಇಡ್ತೀನಿ ಇಂಟು ಡಿಫ್ರೆನ್ಷಿಯೇಷನ್ ಆಫ್ ದಿಸ್ ಏನಾಗ್ತದಪ್ಪ 3 into 2x ಅಂತ ಆಗ್ತದೆ 3 into 2x. ದೆನ್ ದಿಸ್ ಕ್ಯಾನ್ಸಲ್ d2y divided by dx square is equal to 2x plus 3x plus 6x log x ಅಂತ ಬಂತು. ದೆನ್ d2y divided by dx square is equal to 5x plus 6x log x ಅಂತ ಬಂತು. ದಿಸ್ ಈಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್. ಓಕೆ, ಚೆಕ್ ಮಾಡೋಣ ಆನ್ಸರು. 5.7 ಅಲ್ಲಿ ಫಿಫ್ತ್ ಕ್ವಶನ್ 5.7 ಕ್ವಶನ್ ನಂಬರ್ 5 ಎಕ್ಸ್ ಇನ್ ಬ್ರಾಕೆಟ್ ಎಕ್ಸನ್ನು ಕಾಮನ್ ತೆಗೆದಾರೆ. ಮತ್ತೇನು ಮಾಡಲಿ ಅವರು ಏನು ಮಾಡಿದಾರೆ ಇಲ್ಲಿ ಎಕ್ಸ್ ಕಾಮನ್ ತೆಗೆದಾಗ d2y by dx square is equal to ಎಕ್ಸ್ ಕಾಮನ್ ತೆಗಿತೀನಿ ಬ್ರಾಕೆಟ್ ಒಳಗೆ ಇರ್ತದೆ 5 plus 6 log x ಅಂತ ಹೋಯಿತು. ಸರ್ ಇಲ್ಲಿ 5 plus 6 ಮಾಡಬೇಕೇನ್ರಿ 11 ಬರಿಬೇಕೇನ್ರಿ ಬೇಡ, ಇದು 6 log x ಇದೆ, ಇದು ಜಸ್ಟ್ 5 ಅಂತ ಇದೆ, ಹಾಗಾಗಿ ಇದೇ ಸಪ್ರೇಟು ಅಂತ ಬರಿಬೇಕು. ದಿಸ್ ಇಸ್ ದಿ ಫಿಫ್ತ್ ಸೊಲ್ಯೂಷನ್. y is equal to e to the power of x sin 5x ಅಂತ ಇದೆ. ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಡಿಫ್ರೆನ್ಷಿಯೇಟ್ ಇಕ್ವೇಷನ್ ನಂಬರ್ 1 ವಿತ್ ರಿಸ್ಪೆಕ್ಟ್ ಟು x ಆನ್ ಬೋತ್ ಸೈಡ್ಸ್. dy divided by dx is equal to e to the power of x as it is. Differentiation of sin 5x is cos 5x into 5x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 5 ಅಂತ ಬರ್ತದೆ. ದೆನ್ ಪ್ಲಸ್ ಈಗೇನು ಮಾಡೋಣ sin 5x as it is ಇರೋಣಂತೆ sin 5x as it is into differentiation of e to the power of x is e to the power of x ಬರ್ತದೆ. ನೆಕ್ಸ್ಟ್ ಈಗೇನು ಮಾಡ್ತೀರಿ ಅಂತಂದರೆ dy by dx is equal to ಇಲ್ಲಿ e to the power of x ಕಾಮನ್ ತೆಗಿತೀನಿ, ಅವಾಗೇನು ಸಿಗ್ತದೆ ನಮಗೆ ಬ್ರಾಕೆಟ್ ಒಳಗಡೆ 5 cos 5x ಪ್ಲಸ್ sin 5x ಅಂತ ಹೊಳಿತು. Again differentiate with respect to x on both sides. Then d2y divided by dx square is equal to
ಇ ಟು ದಿ ಪವರ್ ಆಫ್ ಎಕ್ಸ್ ಆ್ಯಸ್ ಇಟ್ ಈಸ್, ಆಮೇಲೆ ಬ್ರಾಕೆಟ್ ಒಳಗಿದ್ದು ಡಿಫ್ರೆನ್ಷಿಯೇಟ್ ಮಾಡೋಣಂತೆ 5 ಇಂಟು ಕಾಸ್ ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಮೈನಸ್ ಸೈನ್ 5x ಅಂತ ಆಯಿತು. 5x ಡಿಫ್ರೆನ್ಷಿಯೇಟ್ ಮಾಡಿದ್ರೆ 5 ಅಂತ ಬಂತು. ಕರೆಕ್ಟ್, ಇದನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಪ್ಲಸ್ ಸೈನ್ 5x ಡಿಫ್ರೆನ್ಷಿಯೇಟ್ ಮಾಡಿದ್ರೆ ಕಾಸ್ 5x ಅಂತ ಬಂತು. ಇಂಟು 5x ಅನ್ನು ಡಿಫ್ರೆನ್ಷಿಯೇಟ್ ಮಾಡಿದ್ರೆ 5 ಅಂತ ಬಂತು. ಡಿಫ್ರೆನ್ಷಿಯೇಟ್ ಮಾಡಿದ್ವಿ. ಈಗ ಪ್ಲಸ್ ಅಂತ ಹಾಕೋಣಂತೆ. ಇದನ್ನು ಆ್ಯಸ್ ಇಟ್ ಈಸ್ ಇಡ್ತೀನಿ. ಏನಪ್ಪ ಅದು 5 ಕಾಸ್ 5x ಪ್ಲಸ್ ಸೈನ್ 5x ಆ್ಯಸ್ ಇಟ್ ಈಸ್ ಇಟ್ಟು ಇಂಟು ಡಿಫ್ರೆನ್ಷಿಯೇಷನ್ ಆಫ್ ಇ ಟು ದಿ ಪವರ್ ಆಫ್ ಎಕ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಬಂತು. ನೆಕ್ಸ್ಟ್ ಈಗ d2y ಡಿವೈಡೆಡ್ ಬೈ dx ಸ್ಕ್ವೇರ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸ್ ಪ್ಲಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಬಂತು. ಅಂತಂದ್ರೆ ಇಲ್ಲಿ 2 ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಆಗ್ತದೆ. ಏನಾಗ್ತದಪ್ಪ, ಇ ಟು ದಿ ಪವರ್ ಆಫ್ ಎಕ್ಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಅಂತಂದರೆ 2 ಇ ಟು ದಿ ಪವರ್ ಆಫ್ ಎಕ್ಸ್ ಅಂತ ಬಂತು. ಬ್ರಾಕೆಟ್ ಒಳಗಡೆ ಇಲ್ಲೇನಾಗ್ತದೆ, ಇಲ್ಲ ಒಂದು ಸ್ಟೆಪ್ ಮಾಡೋಣ ಅಂತ, ಇನ್ನೊಂದು ಎಕ್ಸ್ಟ್ರಾ ಸ್ಟೆಪ್ ಮಾಡೋಣ. ದಿಸ್ ಈಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸ್ in bracket minus 5 5 is 25 sin 5x plus 5 cos 5x plus e to the power of x in bracket 5 cos 5x plus sin 5x ಅಂತ ಬಂತು. ಇದನ್ನು ಸ್ವಲ್ಪ ಸ್ಪ್ಲಿಟ್ ಮಾಡೋಣಂತೆ. ಅವಾಗ ಏನಾಗುತ್ತೆ ನೋಡ್ರಿ, ದಿಸ್ ಇಸ್ ಈಕ್ವಲ್ ಟು ಇ ಟು ದಿ ಪವರ್ ಆಫ್ ಎಕ್ಸ್ ಮೈನಸ್ ಅಂದರೆ 25 ಮಲ್ಟಿಪ್ಲೈ ಮಾಡೋಣ. 25 ಇ ಟು ದಿ ಪವರ್ ಆಫ್ ಎಕ್ಸ್ ಸೈನ್ 5x ಪ್ಲಸ್ 5 ಇ ಟು ದಿ ಪವರ್ ಆಫ್ ಎಕ್ಸ್ ಕಾಸ್ 5x ಪ್ಲಸ್ 5 ಇ ಟು ದಿ ಪವರ್ ಆಫ್ ಎಕ್ಸ್ ಕಾಸ್ 5x ಪ್ಲಸ್ ಇ ಟು ದಿ ಪವರ್ ಆಫ್ ಎಕ್ಸ್ ಸೈನ್ 5x ಅಂತ ಬರೀತೀನಿ. ಈಗ ಏನೇನು ಕ್ಯಾನ್ಸಲ್ ಆಗ್ತದೆ ಅದನ್ನು ಕ್ಯಾನ್ಸಲ್ ಮಾಡ್ಕೊತ ಹೋಗೋಣಂತೆ. ಇಲ್ಲಿ ಮೈನಸ್ 25 ಇ ಟು ದಿ ಪವರ್ ಆಫ್ ಎಕ್ಸ್ ಸೈನ್ 5x ಇದೆ. ಇಲ್ಲಿ ಒಂದು ಸೈನ್ 5x ತೆಗೋಣಂತೆ ಅದರೊಳಗಡೆ. ಅವಾಗ ಏನಾಯ್ತಪ್ಪ, ಇ ಟು ದಿ ಪವರ್ ಆಫ್ ಎಕ್ಸ್ ಒಳಗಡೆ ಅಂದರೆ ಮೈನಸ್ 24 ಇ ಟು ದಿ ಪವರ್ ಆಫ್ ಎಕ್ಸ್ ಸೈನ್ 5x ಅಂತ ಉಳಿತು. ನೆಕ್ಸ್ಟ್ 5 ಇ ಟು ದಿ ಪವರ್ ಆಫ್ ಎಕ್ಸ್ ಕಾಸ್ 5x ಪ್ಲಸ್ 5 ಅಂತಂದ್ರೆ ಪ್ಲಸ್ 10 ಇ ಟು ದಿ ಪವರ್ ಆಫ್ ಎಕ್ಸ್ 10 ಇ ಟು ದಿ ಪವರ್ ಆಫ್ ಎಕ್ಸ್ ಕಾಸ್ 5x ಅಂತ ನಾವು ಬರಿಬೋದು. ಇಲ್ಲಿ 10 ಇದೆ, ಇಲ್ಲೇನಪ್ಪ 24 ಅಂತ ಇದೆ. ಏನು ಕಾಮನ್ ತೆಗೆದಾನೆ, 2 ಕಾಮನ್ ತೆಗೆದಂತೆ. 2 ಕಾಮನ್ ತೆಗೆದಾಗ ಏನಾಗ್ತದೆ, 2 ಇಂಟು ಇ ಟು ದಿ ಪವರ್ ಆಫ್ ಎಕ್ಸ್ನು ಕಾಮನ್ ತೆಗಿತೀನಿ. ಬ್ರ್ಯಾಕೆಟ್ ಒಳಗಡೆ ಏನಾಗ್ತದೆ, ಇದು ಮೈನಸ್ 12 ಆಗ್ತದೆ. ಕರೆಕ್ಟ್, 24 ಇದ್ದಿದ್ದು ಏನಾಗ್ತದೆ, 2 ಕಾಮನ್ ತೆಗೆದ ಮೈನಸ್ 12 ಅಂತ ಆಯಿತು. ಇ ಟು ದಿ ಪವರ್ ಆಫ್ ಎಕ್ಸ್ ಸೈನ್ 5x ಅಂತ ಆಯಿತು ಈ ಸೈಡ್. ಮೈನಸ್ 12 ಇ ಟು ದಿ ಪವರ್ ಆಫ್ ಎಕ್ಸ್ ಸೈನ್ 5x ಅಂತ ಬಂತು. ಇಲ್ಲಿ 10 ಡಿವೈಡ್ ಬೈ 2 ಅಂತಂದರೆ 5 ಇ ಟು ದಿ ಪವರ್ ಆಫ್ ಎಕ್ಸ್ ಕಾಸ್ 5x ಅಂತ ಬಂತು. ದಿಸ್ ಈಸ್ ದಿ ರಿಕ್ವೈರ್ಡ್ ಸೊಲ್ಯೂಷನ್. 7th ಕ್ವಶನನ್ನು ಆಮೇಲೆ ಮುಂದಿನ ಕ್ವಶನ್ಗಳನ್ನು ಮುಂದಿನ ವೀಡಿಯೋದಲ್ಲಿ ನೋಡ್ಕೊತ ಹೋಗೋಣಂತೆ. ಈ ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಧನ್ಯವಾದಗಳು.